ಹಾಯ್ ಹಲೋ ನಮಸ್ತೆ ಲಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಒನ್ ಟೈಮ್ಗೆ ಏನಪ್ಪ ಮಾಡೋದು ಸಾಂಬಾರು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ. ನಾನು ಬಾಣಲಿ ಮಡಿಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಧನಿಯಾ ಹಾಕ್ಕೊಂಡು ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಹುರ್ಕೊಬೇಕು. ನಾನಿಲ್ಲಿ ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವೆಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ಹುರ್ಕೊಳ್ಳಿ. ಹಂಗೆ ಡ್ರೈ ಆಗಿ ಎಣ್ಣೆ ಏನು ಹಾಕ್ದಂಗೆ ಹಂಗೆ ಬಿಡ್ದೇ ಕೈ ಆಡಿಸ್ಬೇಕು, ಯಾಕೆಂದರೆ ಸೀದೋಗ್ಬಿಡುತ್ತಲ್ವ. ಅದಕ್ಕೆ ತೀಸ್ದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಹುರ್ಕೊಬೇಕು. ಆ ಥರ ಹುರ್ಕೋಬೇಕು. ಅದೇ ಥರ ಹುರ್ಕೊಂಡಾದ್ಮೇಲೆ ಇದು ಕೆಮ್ಮು, ನೆಗಡಿ, ಗಂಟ್ಲು ನೋವು ಆ ಥರ ಎಲ್ಲ ಇದ್ದರೆ ಇದನ್ನು ಕುಡಿದೋಬೋದು. ಬೇಕಾದರೆ ಅನ್ನಕ್ಕೂ ಹಾಕ್ಕೊಂಡು ಊಟ ಮಾಡ್ಬೋದು. ಇದು ಜಾಸ್ತಿ ಬಾಣ್ತಿಯರಿಗೆ ಜಾಸ್ತಿ ಕೊಡ್ತಾ ಇರ್ತಾರೆ ಮೆಣಸಿನ ಸಾಂಬಾರು ಅಂತ. ನಮ್ಮಮ್ಮ ಜಾಸ್ತಿ ಇದನ್ನೇ ಮಾಡ್ಕೊಡ್ತಿದ್ದು ನನಗೆ. ಅದಕ್ಕೆ ನಾನು ಒಂದು ಸಲ ಟ್ರೈ ಮಾಡ್ತಾಯಿದ್ದೀನಿ ಮಾಡೋಣ ಅಂತ. ನೋಡಿ, ಈ ಥರ ಕುಟಾಣಿಯಲ್ಲಿ ಅದನ್ನು ಕುಟ್ಕೊಬೇಕು. ನಾವೀಗ ಎಲ್ಲ ಡ್ರೈ ಮಾಡ್ಕೊಂಡಿದ್ವಲ್ಲ, ಹುರ್ಕೊಂಡಿದ್ದನ್ನ ಇದ್ರೊಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಅದನ್ನು ತರ್ತರಿಯಾಗಿ ಕುಟ್ಟಬೇಕು. ನೈಸಾಗೂ ಇರಬಾರ್ದು, ಈ ಕಡೆ ಜಾಸ್ತಿ ಈ ಗಟ್ಟಿಯಾಗೂ ಇರಬಾರ್ದು, ತರ್ತರಿಯಾಗಿ ಬರಬೇಕು. ಆ ಥರ ಕುಟ್ಕೊಬೇಕು. ನಾನು ನೋಡಿ ಹೆಂಗೆ ಕುಟ್ಕೋತಾ ಇದ್ದೀನಿ. ಆ ಥರ ಕುಟಾಣಿಲೇ ಕುಟ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸಿ ಪುಡಿ ಮಾಡ್ತೀನಿ ಅಂದರೆ ಫ್ಲೇವರ್ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಕುಟಾಣಿಯಲ್ಲಿ ಕುಟ್ಕೊಳ್ಳಿ. ಕುಟಾಣಿಯೆಲ್ಲ ಕುಟ್ತಾಯಿದ್ರೆ ಫ್ಲೇವರ್ ಘಮ ಘಮ ಅಂತ ಬರ್ತಾಯಿದೆ. ನೋಡಿ, ಇವಾಗ ಏನು ಕುಟ್ಟಿದ್ದೀನಿ, ಇನ್ನು ಸ್ವಲ್ಪ ಕುಟ್ಟಬೇಕು. ನೋಡಿ, ಈ ಥರ ಕುಟ್ಕೊಂಡು ಆದಮೇಲೆ ನೋಡಿ, ನಾನಿಲ್ಲಿ ಸಾಸಿವೆ ಕುಟ್ಟಿರೋ ಅಂಥದ್ದು, ಅದು ಗುಂಟೂರು ಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ ಪುಡಿ, ಸ್ವಲ್ಪ ನಿಂಬೆಹಣ್ಣು ಹತ್ರ ಹುಣಸೆಹಣ್ಣು, ಒಂದು ಟೊಮಟೆ ಹಣ್ಣು ತಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ, ಇಷ್ಟು ನಾನು ತಗೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೋಡಿ, ಎಣ್ಣೆ ಕಾಯಿಲಿ. ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಬೇಕು. ಆದಮೇಲೆ ಈ ಥರ ಸಾಂಬಾರು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಾಸಿವೆ ಆದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಗುಂಟೂರು ಮೆಣಸಿನ್ಕಾಯಿ ಒಂದು 2-3 ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ಒಂದು ಟೊಮಟೆ ಹಣ್ಣು ಹಾಕ್ಕೊತಿದ್ದೀನಿ. ನಾನಿಲ್ಲಿ ಬರೀ ಇದ್ರಾಳಿಗೆ ಮಾತ್ರ ಒನ್ ಟೈಮ್ಗೆ ಅಂತ ಮಾಡ್ಕೊತಾ ಇರೋದು. ನೀವು ಎಷ್ಟು ಜನ ಇದ್ದೀರಾ ಅದು ನೋಡಿ ಡಬಲ್ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳಿ. ಇದು ಕೆಮ್ಮು, ನೆಗಡಿ ಇರೋರಿಗೆಲ್ಲ ತುಂಬ ಒಳ್ಳೆಯದು. ರಸಮ್ ಪೌಡ್ರು ನಾನು ಏನೂ ಹಾಕೋದೇ ಇಲ್ಲ ಇದಕ್ಕೆ, ಬರೀ ಕುಟ್ಟಿರೋದಷ್ಟೇ ನಾನು ಹಾಕೋದು. ಆದರೂ ಕೆಮ್ಮು, ನೆಗಡಿ, ಶೀತ, ತಲೆನೋವು ಅಂಥದ್ದು ಏನಾದ್ರು ಇದ್ದರೆ ಇದನ್ನು ಕುಡಿದ್ರೆ ಸ್ವಲ್ಪ ಕಮ್ಮಿ, ಗಂಟಲು ನೋವೆಲ್ಲ ಇರುತ್ತಲ್ಲ ಆವಾಗೆಲ್ಲ ಸ್ವಲ್ಪ ಈ ಥರ ಮಾಡ್ಕೊಂಡು ಕುಡಿದ್ರೆ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಇದೇ ಥರ ತಿಳಿ ಸಾಂಬಾರುಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಟೊಮಟೊ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ನೀವು ಯಾವ ಥರ ಮಾಡ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಆಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಅದೆಲ್ಲ ತೆಂಗಿನ ತುರಿ ಹಾಕ್ತಿರೋದೆಲ್ಲ ಬಾಯಿ ಸಿಗ್ತಾ ಇದ್ದರೆ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತೆಂಗಿನಕಾಯಿ ಅಷ್ಟು ಪೂರ ಮಿಕ್ಸ್ ಮಾಡಿಕೊಂಡು
ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೆಯದೇ ತಿಳಿಸಿ. ನೋಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಮೆಣಸಿನ ಸಾಂಬಾರು ಏನೇನೋ ಒಬ್ಬೊಬ್ಬರು ಒಂದೊಂದು ಹೆಸರು ಕಟ್ಟಿರ್ತಾರೆ, ಒಂದೊಂದು ಹೆಸರು ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ. ನಾವು ಇದಕ್ಕೆ ಮೆಣಸು ಜೀರಿಗೆ ಹಾಕಿ ಎಲ್ಲ ಜಾಸ್ತಿ ಹಾಕಿದರೆ ಮೆಣಸಿನ ಸಾರು ಅಂತ ಅಂತೀವಿ. ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಟೊಮಾಟೊ ಹಣ್ಣೆಲ್ಲ ಸ್ಮೂತ್ ಆಗುತ್ತಲ್ವ ಉಪ್ಪಿನ ಪುಡಿ ಎಲ್ಲ ಹಾಕಿದ್ರೆ ಅದೆಲ್ಲದಕ್ಕೂ ಬೆಲೆ ಹಿಡಿತದೆ, ಮತ್ತು ಎಲ್ಲ ಟೊಮಾಟೊ ಹಣ್ಣು ಬೆಳೆದಿದ್ದವು ಇರ್ತದೆ, ಸ್ವಲ್ಪ ಸ್ಮೂತ್ ಆಯ್ತದೆ. ಅದಕ್ಕೆ ನಾನು ಪುಡಿ ಹಾಕ್ಕೊಂಡೆ ಸ್ವಲ್ಪ. ಇವಾಗ ಅದು ಹಿಡಿದಿ ಹುಣಸೆ ನೆನೆ ಹಾಕ್ಕೊಂಡಿದ್ದೆ ಮುಂಚೆ ನಾನು. ಇವಾಗ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಹುಳಿ ಟೊಮಾಟೊ ಹಣ್ಣು ಹಾಕ್ಕೊಂಡ್ರೆ ಏನು ಹುಣಸೆ ಹಣ್ಣು ಬಿಡೋದೇನು ಬೇಡ. ಯಾಕೆಂದರೆ ನಾನು ಆಪಲ್ ಟೊಮಾಟೊ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡು ಮಡಿಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊತಾಯಿದ್ದೀನಿ. ಈ ಸಾಂಬಾರಿಗೆ ಏನು ಬೆಲ್ಲ ಹಾಕೋ ಅವಶ್ಯಕತೆ ಏನಿರಲ್ಲ, ಇವರು ಬೆಲ್ಲ ಹಾಕ್ತಾರೆ, ಇದಕ್ಕೇನು ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ಲ. ಬೇಕಂದರೆ ಹಾಕ್ಕೊಳ್ಳಿ, ನಾನಿಲ್ಲಿ ಹಾಕಿಲ್ಲ, ಏಕೆಂದರೆ ಬೆಲ್ಲ ಹಾಕೋ ಅವಶ್ಯಕತೆ ಇರಲ್ವಲ್ಲ, ಅದಕ್ಕೋಸ್ಕರ ನಾನು ಹಾಕಿಲ್ಲ. ನಿಮಗೆ ತಿಳಿ ಸಾಂಬಾರು ಎಷ್ಟು ಬೇಕೋ ಅದನ್ನ ನೋಡಿ ನೀವು ನೀರು ಹಾಕ್ಕೊಳ್ಳಿ. ನಾನು ಇಡ್ಲಿಗೆ ಅನ್ನೋಕ್ಕೋಸ್ಕರ ಸ್ವಲ್ಪ ಮಾತ್ರ ಹಾಕ್ಕೊತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡ್ದೇ ಒನ್ ಟೈಮ್ಗಾದರೆ ಟ್ರೈ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕಿ ಸ್ವಲ್ಪ ಕತ್ತರಿಸ್ಬಿಟ್ಟು. ಯಾಕೆಂದರೆ ನಾನೆಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ಇದ್ದರೆ ಹಾಕೊಬೋದು, ಇರಲಿಲ್ಲ ಅಂದರೆ ಪರವಾಗಿಲ್ಲ, ಏನಾಗಲ್ಲ, ಸ್ಕಿಪ್ ಮಾಡಿ. ನೋಡಿ ಇದು ಜಾಸ್ತಿ ಕುದಿಸೋದೇನು ಬೇಡ, ಸ್ವಲ್ಪ ಒಂದು ಕುದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಉಪ್ಪು ಕರಗ್ತು ಅನ್ನೋಂಗೆ ಸಾಕು, ಅಷ್ಟು ಕುದಿ ಹಾಕಿದ್ರೆ ಸಾಕು. ಸಾಂಬಾರು, ತಿಳಿ ಸಾಂಬಾರು, ಮೆಣಸಿನ ಸಾಂಬಾರು ರೆಡಿಯಾಗೋಗುತ್ತೆ. ನೋಡಿ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ. ಆ ಕುಡ್ತಿರ್ಬೇಕಾದ್ರೆ ಘಮ ಘಮ ಆಗ್ತೈತಿ. ಈಗ ಇದರೆಲ್ಲ ಹಾಕಿ ಬೇಯ್ತಾ ಇದ್ರೆ ಇನ್ನೂ ಜಾಸ್ತಿ ಘಮ ಘಮ ಅಂತ ಇದೆ ನೋಡಿ. ಇವಾಗ ಲಾಸ್ಟ್ನಲ್ಲಿ ನಾನು ಈಗ ಅದು ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದು ಕುದಿಬೇಕಷ್ಟೆ. ಈಗ ಟೊಮೆಟೊ ಹಣ್ಣೆಲ್ಲ ಇತ್ತು, ಅದೆಲ್ಲ ಆಲ್ಮೋಸ್ಟ್ ಅವಾಗ ಒಂದು 40% ಬೆಂದಿತ್ತು. ಈಗ ಅವಾಗ ಒಂದು 50% ಎಲ್ಲ ಫುಲ್ ಬೆಂದೋಗಿತ್ತು. ಈಗ ಇದನ್ನು ಹಾಕಿದ್ಮೇಲೆ ಒಂದು ಕುಗ್ಸಿದ್ರೆ ಇನ್ನೆಲ್ಲ ಫುಲ್ ಬೆಂದೋಗುತ್ತೆ. ಇದಂದರೆ ಡ್ರೈ ಹಾಕಿ ಹುರಿದಿರೋಬಿಟ್ಟು ಕುಟ್ಟಿದ್ದೀವಲ್ಲ, ಇದು ಅದಕ್ಕೋಸ್ಕರ ನಾವು ಜಾಸ್ತಿ ಕುದಿಸೋದೇನು ಬೇಡ, ಒಂದೇ ಒಂದು ಕುದಿ ಬಂದರೆ ಸಾಕು, ಸಾಂಬಾರು ರೆಡಿಯಾಗೋಗುತ್ತೆ. ಒನ್ ಟೈಮ್ಗೆ ಮಾಡೋದಾದರೆ ಆರಾಮಾಗಿ 10 ನಿಮಿಷದೊಳಗಡೆ ಮಾಡ್ಕೊಂಬಿಡ್ಬೋದು. ಇದು ಆರೋಗ್ಯಕ್ಕೂ ಒಳ್ಳೆಯದಲ್ವ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಒಂದ್ಸಲ ಮಾಡಿ ಮನೇಲಿ ಟ್ರೈ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ನೋಡಿ ಕುದೀತಾ ಇದೆ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ ನೋಡಿ. ನನಗೆ ಬಾಣ್ತಿಲ್ಲ, ನಮ್ಮಮ್ಮ ಜಾಸ್ತಿ ಇದೇ ಥರ ಹಾಕ್ಕೊಟ್ಬಿಟ್ಟು ತುಪ್ಪ ಹಾಕ್ಕೊಡ್ತಾಯಿದ್ರಲ್ವ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಬಿಸಿ ಅನ್ನ ಮಾಡಿದ್ದೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡೆ, ತುಪ್ಪ ಅದು ಬೀಳ್ತಿಲ್ಲ, ತುಪ್ಪ ಹಾಕ್ಕೊಂಡು ಆ ತಿಳಿ ಸಾಂಬಾರನ್ನ ಬಿಟ್ಕೊಂಡು ಊಟ ಮಾಡ್ತಿದ್ರೆ ಸಾಂಬಾರು ಘಮ ಘಮ ಅಂತಿರೋದಕ್ಕೆ ಎಷ್ಟು ಬೇಗ ತಿಂತೀರ ಅನ್ನೋಂಗಾಗಿದೆ ನೋಡಿ. ಇವಾಗ ಸಾಂಬಾರು ರೆಡಿ ಆಯಿತು, ನಾನೀಗ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಓಕೆ ಬಾಯ್. ಒಂದ್ಸಲ ನೀವು ಟ್ರೈ ಮಾಡೋದ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಆಲ್.